ಎಲ್ಲರಿಗೂ ನಮಸ್ಕಾರ. ಈ ಆಳವಾದ ಅಧ್ಯಯನಕ್ಕೆ ಅಂದ್ರೆ ಇಂದಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ಹಿಂದಿನ ನಮ್ಮ ಚರ್ಚೆಗಳಿಗೆ ಬಂದಿರೋ ಪ್ರತಿಕ್ರಿಯೆಗಳು ನಿಜಕ್ಕೂ ಖುಷಿ ಕೊಟ್ಟಿದೆ. ಹೌದು, ಖಂಡಿತ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಇವತ್ತು ನಾವು ತಗೊಂಡಿರೋ ವಿಷಯ ನಮಗೆಲ್ಲರಿಗೂ ಚಿರಪರಿಚಿತವಾಗಿರೋ ಆದ್ರೆ ನಾವು ಗ್ರಹಿಸಿರೋ ಆಯಾಮಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿರೋ ಒಂದು ವ್ಯಕ್ತಿತ್ವ. ಪರಶುರಾಮ. ಹೌದು, ಪರಶುರಾಮ. ಪರಶುರಾಮ ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗೋದು ಆ ವಿಪರೀತ ಕೋಪ, ಕೈಯಲ್ಲೊಂದು ಕೊಡಲಿ ಮತ್ತೆ ಕ್ಷತ್ರಿಯರೊಡನೆ ಮಾಡಿದ ಆ ನಿರಂತರ ಯುದ್ಧಗಳು ಅಲ್ವಾ? ಕರೆಕ್ಟ್. ನಮ್ಮ ಸಾಮಾನ್ಯ ಜನರ ಕಲ್ಪನೆಯಲ್ಲಿರೋ ಚಿತ್ರಣ ಅದೇ. ಆದ್ರೆ ನಾವು ಸನಾತನ ಧರ್ಮದ ಪ್ರಮುಖ ಗ್ರಂಥಗಳಾದ ವಿಶೇಷವಾಗಿ ಶ್ರೀಮದ್ ಭಾಗವತ ಪುರಾಣದ 9ನೆಯ ಸ್ಕಂಧ ಮತ್ತೆ ಮಹಾಭಾರತದ ಶಾಂತಿ ಪರ್ವ ಇವುಗಳನ್ನ ಆಳವಾಗಿ ಅಧ್ಯಯನ ಮಾಡಿದಾಗ ಈ ಕಲ್ಪನೆ ಸಂಪೂರ್ಣವಾಗಿ ಬದಲಾಗುತ್ತೆ. ನಿಜ. ಈ ಮೂಲಗಳ ಪ್ರಕಾರ ಪರಶುರಾಮ ಅವತಾರ ಎಂದ್ರೆ ಕೇವಲ ರೌದ್ರಾವತಾರ ಅಲ್ಲ, ಬದಲಾಗಿ ಅದು ಶಸ್ತ್ರ ಅಂದ್ರೆ ಆಯುಧ ಮತ್ತೆ ಶಾಸ್ತ್ರ ಅಂದ್ರೆ ಜ್ಞಾನ ಇವೆರಡರ ನಡುವಿನ ಅಪೂರ್ವದ ಸಮನ್ವಯ ಅಂತ ಹೇಳ್ಬಹುದು. ಖಂಡಿತ. ಈ ಚರ್ಚೆಯ ಪ್ರಮುಖ ಉದ್ದೇಶನ ನಾವು ಮೊದಲು ಸ್ಪಷ್ಟಪಡಿಸಿಕೊಳ್ಳೋದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಇಲ್ಲಿ ನಾವು ಎದುರಿಸಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಒಂದಿದೆ. ಸಹಜವಾಗಿ ಜ್ಞಾನದ ದೀಪವನ್ನು ಹಿಡಿಯಬೇಕಿದ್ದ ಪ್ರಶಾಂತವಾದ ಆಶ್ರಮದಲ್ಲಿ ವೇದೋಪನಿಷತ್ತುಗಳನ್ನು ಪಠಿಸುತ್ತಾ ಇರಬೇಕಿದ್ದ ಒಬ್ಬ ಬ್ರಾಹ್ಮಣನ ಕೈಗಳು ಅಚಾನಕ್ಕಾಗಿ ಕೊಡಲಿನ ಅಂದ್ರೆ ಪರಶುವನ್ನ ಹಿಡಿದು ಇಡೀ ಭೂಮಿಯನ್ನ ಬರೋಬ್ಬರಿ 21 ಬಾರಿ ಸುತ್ತಿ ಯುದ್ಧ ಮಾಡಿದ್ದೇಕೆ? ಇದು ನಿಜಕ್ಕೂ ದೊಡ್ಡ ಪ್ರಶ್ನೆ. ಕೇವಲ ಕೋಪನಾ ಇದು? ಅದೇ, ಇದು ಕೇವಲ ಕೋಪದ ಕಥೆಯಾ ಅಥವಾ ಭ್ರಷ್ಟಗೊಂಡ ಅಧಿಕಾರದ ವಿರುದ್ಧ ನಡೆದ ಒಂದು ರೀತಿ ಹೇಳಬೇಕೆಂದ್ರೆ ಬೃಹತ್ ಮಟ್ಟದ ಸರ್ಜಿಕಲ್ ಸ್ಟ್ರೈಕ್? ಈ ಪ್ರಶ್ನೆಗೆ ಭಾಗವತ ಪುರಾಣ ಮತ್ತೆ ಮಹಾಭಾರತದ ಆಧಾರದ ಮೇಲೆ ಉತ್ತರ ಕಂಡುಕೊಳ್ಳೋದು ಇಂದಿನ ನಮ್ಮ ಮಿಷನ್. ಅಂದ್ರೆ ಜ್ಞಾನ ಮತ್ತೆ ಶಕ್ತಿ ಒಟ್ಟಿಗೆ ಸೇರಿದಾಗ ಮಾತ್ರ ವ್ಯವಸ್ಥೆಯ ಶುದ್ಧೀಕರಣ ಸಾಧ್ಯ ಅನ್ನೋದನ್ನ ನಾವು ನೋಡ್ಲಿದ್ದೀವಿ. ಇಲ್ಲಿ ವಿಷಯ ಒಂಥರ ನಿಜಕ್ಕೂ ಕುತೂಹಲಕಾರಿಯಾಗುತ್ತೆ. ಹೌದು, ಹೇಳಿ. ನಮ್ಗೆಲ್ಲ ತಿಳಿದಿರೋ ಹಾಗೆ ಪರಶುರಾಮರು ಭೀಷ್ಮ ಪಿತಾಮಹ, ಆಚಾರ್ಯ ದ್ರೋಣ ಮತ್ತೆ ದಾನಶೂರ ಕರ್ಣ ಇವರಂತಹ ಮಹಾವೀರರಿಗೆ ಅಸ್ತ್ರವಿದ್ಯೆಯನ್ನ ಕಲಿಸಿದ ಆದಿಗುರು. ಕರೆಕ್ಟ್. ಆದ್ರೆ ನನ್ನನ್ನ ಕಾಡೋ ವಿರೋಧಾಭಾಸ ಏನಂದ್ರೆ, ಏಕಕಾಲದಲ್ಲಿ ಕಠಿಣ ತಪಸ್ವಿಯಾಗಿದ್ದ ವ್ಯಕ್ತಿಯೊಬ್ಬ ಅದೇ ಸಮಯದಲ್ಲಿ ಇಡೀ ಯುಗದ ಅತ್ಯಂತ ಶ್ರೇಷ್ಠ ಅಸ್ತ್ರವಿದ್ಯಾ ಪ್ರವೀಣ ಆಗೋಕೆ ಹೇಗೆ ಸಾಧ್ಯ? ಈ ಎರಡೂ ಆಯಾಮಗಳು ಒಬ್ಬನೇ ವ್ಯಕ್ತಿಯಲ್ಲಿ ಹೇಗೆ ಮೇಳೈಸಿದ್ವು? ಮೂಲ ಪಠ್ಯಗಳು ಇದನ್ನು ಹೇಗೆ ವಿವರಿಸ್ತವೆ? ಈ ವಿರೋಧಾಭಾಸದ ಹಿಂದಿರೋ ತಾತ್ವಿಕ ಹಿನ್ನೆಲೆ ಅರ್ಥ ಆಗ್ಬೇಕು ಅಂದ್ರೆ ನಾವು ಅವರ ಬಾಲ್ಯದ ಕಡೆಗೆ ಗಮನ ಹರಿಸಬೇಕು. ಭಾಗವತ ಪುರಾಣ ವಿವರಿಸೋ ಹಾಗೆ ಜಮದಗ್ನಿ ಮಹರ್ಷಿ ಮತ್ತೆ ರೇಣುಕಾದೇವಿಯ ಪುತ್ರನಾಗಿ ಜನಿಸಿದ ಇವರ ಮೂಲ ಹೆಸರು ಕೇವಲ ರಾಮ. ಓಹೋ, ಬರೀ ರಾಮ ಅಂತನಾ? ಹೌದು. ಆಶ್ರಮದ ಅತ್ಯಂತ ಕಠಿಣ ಶಿಸ್ತು ಮತ್ತು ಪ್ರಶಾಂತ ವಾತಾವರಣದಲ್ಲಿ ಬೆಳೆದ ಈತ ಹುಟ್ಟಿನಿಂದಲೇ ಶಿವನ ಪರಮಭಕ್ತ. ಭಗವಾನ್ ಶಿವನನ್ನು ಒಲಿಸಿಕೊಳ್ಳಲು ಮಾಡಿದ ಕಠೋರ ತಪಸ್ಸಿನ ಫಲವಾಗಿ ಶಿವನಿಂದ ಆತನಿಗೆ ಪರಶು ಅಂದ್ರೆ ಕೊಡಲಿ ಲಭಿಸುತ್ತೆ. ಓಕೆ, ಆಯುಧ ಸಿಕ್ಕ ಮೇಲೆ ಆತ ಪರಶುರಾಮನಾದದ್ದಲ್ವಾ? ಎಕ್ಸಾಕ್ಟ್ಲಿ. ಇಲ್ಲಿ ಮಹಾಭಾರತದ ಶಾಂತಿ ಪರ್ವ ನಮ್ಗೊನ್ನೋ ಅದ್ಭುತವಾದ ಒಳನೋಟನ ನೀಡುತ್ತೆ. ಇಲ್ಲಿ ಪರಶು ಅನ್ನೋದು ಕೇವಲ ಮರ ಕಡಿಯುವ ಅಥವಾ ಕತ್ತು ಕಡಿಯುವ ಸಾಮಾನ್ಯ ಆಯುಧ ಅಲ್ಲ. ಮತ್ತೇನು ಅದರ ಅರ್ಥ? ಶಿವನಿಂದ ದೊರೆತ ಆ ಪರಶು ದೈವಿಕ ಶಕ್ತಿ ಮತ್ತು ಬೌದ್ಧಿಕ ಜ್ಞಾನದ ಸಮ್ಮಿಲನವನ್ನ ಸೂಚಿಸುತ್ತೆ. ಅವರು ಭೀಷ್ಮ ಅಥವಾ ದ್ರೋಣರಿಗೆ ಗುರುವಾಗಿ ಬರೀ ಬಾಣ ಬಿಡೋದನ್ನ ಕಲಿಸಿಲ್ಲ, ಬದಲಾಗಿ ಅಸ್ತ್ರಗಳ ಹಿಂದಿರೋ ತತ್ವ, ನೈತಿಕತೆ ಮತ್ತೆ ಆಯುಧವನ್ನ ಯಾವಾಗ ಬಳಸಬಾರದು ಅನ್ನೋ ವಿವೇಚನೆಯನ್ನ ಕಲಿಸಿದ್ರು. ವಾವ್! ಅಂದ್ರೆ ಜ್ಞಾನದ ತಳಹದಿ ಇಲ್ಲದ ಶಕ್ತಿ ಕೇವಲ ಕ್ರೌರ್ಯ ಆಗತ್ತೆ, ಆದ್ರೆ ಜ್ಞಾನದ ಬೆಂಬಲ ಇರೋ ಶಕ್ತಿ ಸಮಾಜದ ರಕ್ಷಣಾ ಕವಚ ಆಗತ್ತೆ ಅಂತ. 100% ಸತ್ಯ. ಅವರ ಇಡೀ ಬದುಕು ಇದನ್ನು ಸಾಬೀತುಪಡಿಸುತ್ತೆ. ಅಂದ್ರೆ ಆಯುಧ ಎನ್ನೋದು ಬರೀ ಕೊಲ್ಲುವ ಸಾಧನ ಅಲ್ಲ, ಅದು ವಿವೇಚನೆಯ ಪ್ರತೀಕ ಅನ್ನೋದು ಬಹಳ ಆಳವಾದ ವಿಚಾರ. ಸರಿ, ಈಗ ನಾವು ಆ ಘರ್ಷಣೆಯ ಕೇಂದ್ರ ಬಿಂದುವಿಗೆ ಬರೋಣ. ಇಷ್ಟೆಲ್ಲ ಜ್ಞಾನ ತಪಸ್ಸು ಇದ್ದ ಪರಶುರಾಮರು ಆ ಮಟ್ಟದ ಉಗ್ರವಾದ ಯುದ್ಧಕ್ಕೆ ಇಳಿಯಲು ಕಾರಣವಾದ ಘಟನೆ ಏನು? ಇದು ಬಹಳ ಮುಖ್ಯವಾದ ಘಟ್ಟ. ಕೇವಲ ಕಾರ್ತವೀರ್ಯಾರ್ಜುನ ಆಶ್ರಮಕ್ಕೆ ಬಂದ ಜಮದ್ನಿಯನ್ನ ಕೊಂದ ಎನ್ನೋ ಮೇಲ್ನೋಟದ ಕಥೆ ನಮಗೆಲ್ಲ ಗೊತ್ತು. ಆದ್ರೆ ಭಾಗವತ ಪುರಾಣ ಈ ಸಂಘರ್ಷದ ಮೂಲವನ್ನ ಹೇಗೆ ವಿವರಿಸುತ್ತೆ? ಭಾಗವತ ಪುರಾಣದ 9ನೇ ಸ್ಕಂಧ ಈ ಘಟನೆಯನ್ನ ಅತ್ಯಂತ ವಿಸ್ತಾರವಾಗಿ ಚಿತ್ರಿಸುತ್ತೆ. ಕಾರ್ತವೀರ್ಯಾರ್ಜುನ ಕೇವಲೊಬ್ಬ ಸಾಮಾನ್ಯ ರಾಜ ಆಗಿರ್ಲಿಲ್ಲ. ಹೌದು, ಆತ ದೊಡ್ಡ ಚಕ್ರವರ್ತಿ ಅಲ್ವಾ? ಹೌದು, ಆತ ದತ್ತಾತ್ರೇಯರಿಂದ ವರ ಪಡೆದಿದ್ದ, 1000 ತೋಳುಗಳಿದ್ದ,
ಇಡೀ ಭೂಮಂಡಲವನ್ನೇ ಆಳುತ್ತಿದ್ದ ಅತ್ಯಂತ ಬಲಿಷ್ಠ ಚಕ್ರವರ್ತಿ. ಒಮ್ಮೆ ಆತ ತನ್ನ ಬೃಹತ್ ಸೈನ್ಯದೊಂದಿಗೆ ಬೇಟೆಗೆ ಅಂತ ಕಾಡಿಗೆ ಬಂದಾಗ ಜಮದಗ್ನಿ ಮಹರ್ಷಿಗಳ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ. ಜಮದಗ್ನಿ ಮಹರ್ಷಿಗಳು ತಮ್ಮ ಬಳಿಯಿದ್ದ ದೈವಿಕ ಹಸುವಾದ ಕಾಮಧೇನುವಿನ ಸಹಾಯದಿಂದ ಆ ಇಡೀ ಬೃಹತ್ ಸೈನ್ಯಕ್ಕೆ ರಾಜಾತಿಥ್ಯವನ್ನ ನೀಡ್ತಾರೆ. ಇಲ್ಲಿಯ ಕಥೆಯ ಅಸಲಿ ತಿರುವು ಎದುರಾಗೋದು. ಆ ಹಸುವಿನ ಮೇಲೆ ಆತನಿಗೆ ಕಣ್ಣು ಬಿತ್ತುತ್ತಾನೆ. ಕರೆಕ್ಟ್. ಕಾಮಧೇನುವಿನ ಅದ್ಭುತ ಶಕ್ತಿಯನ್ನ ನೋಡಿದ ಕಾರ್ತವೀರ್ಯಾರ್ಜುನನಿಗೆ ವ್ಯಾಮೋಹ ಹುಟ್ಟುತ್ತೆ. ಒಬ್ಬ ಬಡ ಋಷಿಯ ಬಳಿ ಇಂತಹ ಅದ್ಭುತವಾದ ಸಂಪತ್ತು ಇರಬಾರದು, ಇದು ರಾಜ್ಯವನ್ನಾಳುವ ಚಕ್ರವರ್ತಿಯಾದ ತನಗೆ ಸೇರಬೇಕು ಅನ್ನೋ ಅಹಂಕಾರ ಆತನಿಗೆ. ಜಮದಗ್ನಿಗಳ ವಿರೋಧದ ನಡುವೆಯೂ ಆತ ಬಲವಂತವಾಗಿ ಆ ಕಾಮಧೇನುವಿನ ಕರುವನ್ನೆಳೆದುಕೊಂಡು ಹೋಗ್ತಾನೆ. ಒಂದು ನಿಮಿಷ, ಇದು ಕೇವಲ ಒಂದು ಕರುವನ್ನು ಕದ್ದ ಕಥೆಯಲ್ಲ, ಬದಲಾಗಿ ಅಧಿಕಾರದ ದರ್ಪದಿಂದ ಒಂದು ಬೌದ್ಧಿಕ ಅಥವಾ ಆಧ್ಯಾತ್ಮಿಕ ಸಂಸ್ಥೆಯ ಮೇಲೆ, ಅಂದ್ರೆ ಆಶ್ರಮದ ಮೇಲೆ ನಡೆದ ಆಕ್ರಮಣ ಅಂತ ನಾವು ಅರ್ಥೈಸ್ಕೊಳ್ಬೋದು ಅಲ್ವಾ? ನಿಖರವಾಗಿ ಹೇಳಿದ್ವಿ. ಇದು ಕೇವಲ ಕಳ್ಳತನ ಅಲ್ಲ, ಇದು ರಾಜ್ಯಶಕ್ತಿಯು ಮಿತಿಮೀರಿ ನೈತಿಕತೆ ಮತ್ತೆ ಧರ್ಮವನ್ನ ಪಾಲಿಸುವ ಆಶ್ರಮಗಳ ಮೇಲೆ ಮಾಡಿದ ನೇರ ದಬ್ಬಾಳಿಕೆ. ಪರಶುರಾಮರು ಆಶ್ರಮಕ್ಕೆ ಮರಳಿದಾಗ ಈ ಘಟನೆ ತಿಳಿಯುತ್ತೆ. ತಕ್ಷಣವೇ ತನ್ನ ಪರಶುವನ್ನ ಹಿಡಿದು ಕಾರ್ತವೀರ್ಯಾರ್ಜುನನನ್ನ ಬೆನ್ನಟ್ಟಿ ಹೋಗಿ ಯುದ್ಧದಲ್ಲಿ ಆತನ 1000 ತೋಳುಗಳನ್ನ ಕತ್ತರಿಸಿ ಕಾಮಧೇನುವಿನ ಕರುವನ್ನು ಮರಳಿ ತರ್ತಾರೆ. ಆದ್ರೆ ಘರ್ಷಣೆ ಅಲ್ಲಿಗೆ ಮುಗಿಯಲ್ಲ. ಮುಂದೆ ಸೇಡು ಶುರುವಾಗತ್ತೆ. ಹೌದು, ಸೇಡಿನಿಂದ ರೊಚ್ಚಿಗೆದ್ದ ಕಾರ್ತವೀರ್ಯಾರ್ಜುನನ ಪುತ್ರರು ಪರಶುರಾಮರು ಆಶ್ರಮದಲ್ಲಿ ಇಲ್ಲದ ಸಮಯವನ್ನ ಸಾಧಿಸಿ ಧ್ಯಾನಾವಸ್ಥೆಯಲ್ಲಿದ್ದ ಯಾವುದೇ ಆಯುಧವಿಲ್ಲದ ಜಮದಗ್ನಿ ಮಹರ್ಷಿಗಳನ್ನ ಅತ್ಯಂತ ಕ್ರೂರವಾಗಿ ಕೊಲ್ತಾರೆ. ತಾಯಿಯಾದ ರೇಣುಕಾದೇವಿ 21 ಬಾರಿ ಎದೆ ಬಡಿದುಕೊಂಡು ಅಳುತ್ತಾಳೆ. ಈ ಘಟನೆ ಆ ಜ್ಞಾನಿಯ ಕೈಯಲ್ಲಿ ಆಯುಧ ಸಂಪೂರ್ಣವಾಗಿ ಝಳಪಿಸುವಂತೆ ಮಾಡುತ್ತೆ. ತಾಯಿಯ ಆಕ್ರಂದನ ಮತ್ತೆ ತಂದೆಯ ಆ ಕ್ರೂರ ಹತ್ಯೆ ಯಾವುದೇ ಮಗನನ್ನು ರೊಚ್ಚಿಗೆಬ್ಬಿಸೋದು ಸಹಜ. ಆದ್ರೆ ಇಲ್ಲಿ ನನ್ನದೊಂದು ನೇರವಾದ ಪ್ರಶ್ನೆ ಇದೆ. ಕೇಳಿ. ತಂದೆಯನ್ನ ಕೊಂದ್ರು ಅನ್ನೋ ಕಾರಣಕ್ಕೆ ಕಾರ್ತವೀರ್ಯಾರ್ಜುನನ ಮಕ್ಕಳನ್ನ ಕೊಲ್ಲೋದು ನಮ್ಗೆ ನ್ಯಾಯಸಮ್ಮತವಾಗಿ ಕಾಣುತ್ತೆ. ಆದ್ರೆ ಇದೇ ಕಾರಣಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬರೋಬ್ರಿ 21 ಬಾರಿ ಭೂಮಿಯಿಂದ ನಿರ್ನಾಮ ಮಾಡೋದು, ಅಂದ್ರೆ ಇದು ಒಂದು ರೀತಿಯಲ್ಲಿ ಅತಿರೇಕದ ಸೇಡು ಅಥವಾ ಸಾಮೂಹಿಕ ಹತ್ಯೆ ಅಂತ ಎನ್ಸಲ್ವಾ? ಇದು ಅತ್ಯಂತ ತಾರ್ಕಿಕವಾದ ಮತ್ತೆ ಕೇಳಲೇಬೇಕಾದ ಪ್ರಶ್ನೆ. ಯಾಕಂದ್ರೆ ಶಾಂತಿ ಪರ್ವ ಅಥವಾ ಭಾಗವತ ಪುರಾಣ ಈ ವಿಪರೀತ ಮಟ್ಟದ ಹಿಂಸೆಯನ್ನ ಹೇಗೆ ಸಮರ್ಥಿಸುತ್ತೆ ಅನ್ನೋದು ನಂಗೆ ಆಶ್ಚರ್ಯ ತರುತ್ತೆ. ನಾವು ಮೇಲ್ನೋಟಕ್ಕೆ ನೋಡಿದಾಗ ಇದು ಖಂಡಿತವಾಗಿಯೂ ಅತಿವೇಕದ ಸೇಡಿನಂತೆ ಕಾಣುತ್ತೆ. ಆದರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸ್ವತಃ ಭೀಷ್ಮರು ಯುಧಿಷ್ಠಿರನಿಗೆ ರಾಜಧರ್ಮವನ್ನ ಬೋಧಿಸುವಾಗ ಈ ಘಟನೆಯನ್ನ ಉಲ್ಲೇಖ ಮಾಡ್ತಾರೆ. ಓಕೆ, ಭೀಷ್ಮರು ಏನ್ ಹೇಳ್ತಾರೆ? ಭೀಷ್ಮರ ವಿಶ್ಲೇಷಣೆಯ ಪ್ರಕಾರ ಪರಶುರಾಮರು ಕೇವಲ ಹೈಹಯ ವಂಶವನ್ನ, ಅಂದ್ರೆ ಕಾರ್ತವೀರ್ಯಾರ್ಜುನನ ವಂಶವನ್ನ ಮಾತ್ರ ನಾಶಪಡಿಸಲಿಲ್ಲ. ಆ ಕಾಲಘಟ್ಟದಲ್ಲಿ ಇಡೀ ಆಡಳಿತ ವ್ಯವಸ್ಥೆ ಭ್ರಷ್ಟವಾಗಿತ್ತು. ಅಂದ್ರೆ ಕೇವಲ ಒಬ್ಬ ರಾಜನ ಸಮಸ್ಯೆ ಆಗಿರ್ಲಿಲ್ಲ ಇದು. ಎಕ್ಸಾಕ್ಟ್ಲಿ. ಸಮಾಜವನ್ನು ದುರ್ಬಲರನ್ನು ರಕ್ಷಿಸಬೇಕಾದ ಕ್ಷತ್ರಿಯ ಧರ್ಮವೇ ದಾರಿ ತಪ್ಪಿತ್ತು. ರಕ್ಷಕರೇ ಭಕ್ಷಕರಾಗಿದ್ರು. ಜಮದಗ್ನಿಗಳ ಹತ್ಯೆ ಕೇವಲ ಒಂದು ಅಂತಿಮ ಪ್ರಚೋದನೆ, ಅಂದ್ರೆ ಒಂದು ಫ್ಲಾಶ್ ಪಾಯಿಂಟ್ ಆಗಿತ್ತಷ್ಟೇ. ವ್ಯವಸ್ಥೆಯ ಅಧಪತನದ ಪರಾಕಾಷ್ಠೆ ಅದು. ಹೌದು. ಪರಶುರಾಮರು ಕೈಗೊಂಡದ್ದು ವೈಯಕ್ತಿಕ ಸೇಡಿನ ಯುದ್ಧ ಅಲ್ಲ, ಬದಲಾಗಿ ಅದನ್ನು ಧರ್ಮಯುದ್ಧ ಅಂತ ಪಠ್ಯ ಕರೆಯುತ್ತೆ. 21 ಬಾರಿ ಕ್ಷತ್ರಿಯರನ್ನು ನಿರ್ನಾಮ ಮಾಡಿದ್ರು ಅನ್ನೋದರ ಸಾಂಕೇತಿಕ ಅರ್ಥ ಏನಂದ್ರೆ ತಲೆಮಾರುಗಳಿಂದ ಬೇರೂರಿದ್ದ ಭ್ರಷ್ಟ ವ್ಯವಸ್ಥೆಯ ಸಂಪೂರ್ಣ ಶುದ್ಧೀಕರಣ. ಅಂದ್ರೆ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಾಗ ಸಣ್ಣ ಪುಟ್ಟ ತಿದ್ದುಪಡಿಗಳು ಕೆಲಸ ಮಾಡಲ್ಲ. ಕರೆಕ್ಟ್. ಇಡೀ ವ್ಯವಸ್ಥೆಯನ್ನೇ ಬೇರು ಸಹಿತ ಕಿತ್ತು ಹಾಕುವ ಅನಿವಾರ್ಯತೆಯನ್ನ ಆ ಕಾಲಘಟ್ಟ ಬೇಡ್ತಾ ಇತ್ತು. ಆ ನ್ಯಾಯಯುತವಾದ ಕ್ರೋಧವೇ ಪರಶುರಾಮರ ಯುದ್ಧಗಳಿಗೆ ಕಾರಣ. ಅರ್ಥವಾಯ್ತು. ಸಮಾಜದ ರಕ್ಷಕರೇ ಕ್ರೂರವಾದಾಗ, ನ್ಯಾಯವನ್ನು ಒದಗಿಸಬೇಕಾದ ವ್ಯವಸ್ಥೆಯೇ ಕೊಳೆತು ನಾರ್ತಿರುವಾಗ ಅದನ್ನು ತಡೆಯಲು ಅಷ್ಟೇ ಪ್ರಬಲವಾದ ಉಗ್ರವಾದ ಶಕ್ತಿಯೊಂದು ಹುಟ್ಕೊಳ್ಳೇಬೇಕು ಎನ್ನುವುದು ಪ್ರಕೃತಿಯ ನಿಯಮ ಇದ್ದಂತೆ ಇದೆ. ಹೌದು, ನಿಸರ್ಗದ ನಿಯಮ ಅದು. ನಿಮ್ಮ ವಿವರಣೆಯಿಂದ ಇದು ಕೇವಲ ಒಬ್ಬ ವ್ಯಕ್ತಿಯ ಸೇಡಿನ ಕಥೆಯಲ್ಲ, ವ್ಯವಸ್ಥೆಯ ಸಮಗ್ರ ಶುದ್ಧೀಕರಣ ಅಂತ ಸ್ಪಷ್ಟವಾಗುತ್ತೆ. ಆದರೆ ಇಷ್ಟೆಲ್ಲ ಯುದ್ಧಗಳು, ರಕ್ತಪಾತ ಮತ್ತೆ ವಿಜಯದ ನಂತರ ಬರುವ ಕಥೆಯ ಮುಂದಿನ ಭಾಗ ನನ್ನನ್ನ ಅತಿ ಹೆಚ್ಚು ರೋಮಾಂಚನಗೊಳಿಸುತ್ತೆ. ಖಂಡಿತ ಆ ತ್ಯಾಗದ ವಿಚಾರ ಅಲ್ವಾ? ಹೌದು. ಯೋಚಿಸಿ ನೋಡಿ, ಪರಶುರಾಮರು ಭ್ರಷ್ಟರಾಜರ ವಿರುದ್ಧ ಹೋರಾಡಿದ್ರು, ಇಡೀ ಭೂಮಿಯನ್ನೇ 21 ಬಾರಿ ಸುತ್ತಿ ಗೆದ್ರು. ಯಾವುದೇ ಸಾಮಾನ್ಯ ರಾಜ ಅಥವಾ ಸೇನಾನಿ ಇಷ್ಟೊಂದು ಬೃಹತ್ ಮಟ್ಟದ ವಿಜಯ ಸಾಧಿಸಿದ್ರೆ ಆ ಇಡೀ ಸಾಮ್ರಾಜ್ಯಕ್ಕೆ ತಾನೇ ಚಕ್ರವರ್ತಿಯಾಗಿ ಮೆರಿತಾನೆ ಅಲ್ವಾ?
ಹೌದು, ಸಿಂಹಾಸನದ ಮೇಲೆ ತಾನೇ ಕೂರ್ತಾನೆ. ಆದ್ರೆ ಪರಶುರಾಮರು ಮಾಡಿದ್ದೇನು? ತಾವು ಗೆದ್ದ ಆ ಇಡೀ ಭೂಮಂಡಲದಲ್ಲಿ ತಮಗಾಗಿ ಕೇವಲ 1 ಇಂಚ್ ಭೂಮಿಯನ್ನು ಅವರು ಉಳಿಸ್ಕೊಳ್ಳಿಲ್ಲ. ಇದು ನಿಜಕ್ಕೂ ನಂಬೋಕೆ ಅಸಾಧ್ಯವಾದ ವಿಚಾರ. ಎಕ್ಸಾಕ್ಟ್ಲಿ. ಪರಶುರಾಮರ ಇಡೀ ವ್ಯಕ್ತಿತ್ವದ ಅತ್ಯಂತ ಶ್ರೇಷ್ಠ ಗುಣ ಅನಾವರಣಗೊಳ್ಳೋದೇ ಈ ಘಟನೆಯಲ್ಲಿ. ತಾವು ಗೆದ್ದ ಇಡೀ ಭೂಮಂಡಲವನ್ನ, ಅಂದ್ರೆ ಅಕ್ಷರಶಃ ಇಡೀ ಜಗತ್ತನ್ನ ಕಶ್ಯಪ ಮುನಿಗಳಿಗೆ ದಾನವಾಗಿ ನೀಡಿ ಕೇವಲ ತಮ್ಮ ಆ ಪರಶುವನ್ನು ಮಾತ್ರ ಹಿಡಿದುಕೊಂಡು ಮಹೇಂದ್ರ ಪರ್ವತಕ್ಕೆ ತಪಸ್ಸಿಗೆ ತೆರಳಿದ್ರು ಅಂತ ಭಾಗವತ ಪುರಾಣ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ. ಎಲ್ಲವನ್ನೂ ಬಿಟ್ಕೊಟ್ರು. ಹೌದು, ಈ ನಿರ್ಧಾರದ ಹಿಂದಿನ ತಾತ್ಪರ್ಯವನ್ನು ನಾವು ಗಮನಿಸಬೇಕು. ಇಲ್ಲಿ ನಮಗೆ ಪರಶುರಾಮನ ವೈರಾಗ್ಯ ಮತ್ತೆ ನಿಲಹಂಕಾರದ ಪರಾಕಾಷ್ಠೆ ದರ್ಶನವಾಗುತ್ತೆ. ಅಧಿಕಾರವನ್ನು ಅನುಭವಿಸುವುದು ಅಥವಾ ಸಂಪತ್ತನ್ನು ಒಟ್ಟುಗೂಡಿಸುವುದು ಅವರ ಉದ್ದೇಶ ಖಂಡಿತ ಆಗಿರಲಿಲ್ಲ. ಕಲ್ಮಶವನ್ನು ಸ್ವಚ್ಛ ಮಾಡಿದ ನಂತರ ಪೊರಕೆಯನ್ನ ಬದಿಗಿಡುವ ಹಾಗೆ ಅಲ್ವಾ? ಅದ್ಭುತವಾದ ಹೋಲಿಕೆ ಇದು. ಹೌದು, ಸಮಾಜವನ್ನ ಕಂಟಕರಿಂದ ಮುಕ್ತಗೊಳಿಸಿದ ನಂತರ ಅವರು ಅಧಿಕಾರದ ಆಸೆಯಿಲ್ಲದೆ ಪುನಃ ತಮ್ಮ ಮೂಲ ಸ್ವಭಾವವಾದ ಪ್ರಶಾಂತವಾದ ತಪಸ್ಸಿಗೆ ಮರಳಿದ್ರು. ಯಾವ ವ್ಯಕ್ತಿಗೆ ತಾನು ಗೆದ್ದ ಅಖಂಡ ಸಾಮ್ರಾಜ್ಯದ ಬಗ್ಗೆ ಕಿಂಚಿತ್ತೂ ಮೋಹ ಇರೋದಿಲ್ಲವೋ ಆತ ಮಾತ್ರ ಇಂತಹ ಶ್ರೇಷ್ಠ ತ್ಯಾಗ ಮಾಡಕ್ ಸಾಧ್ಯ. ಇದೇ ಕಾರಣಕ್ಕೆ ಅವರನ್ನ ಕೇವಲ ಯೋಧ ಎನ್ನದೇ ಭಗವಂತನ ಅವತಾರ ಅಂತ ಗೌರವಿಸಲಾಗುತ್ತೆ. ಗೆಲ್ಲುವುದಕ್ಕಿಂತಲೂ ಗೆದ್ದದ್ದನ್ನ ಮತ್ತೆ ಅದರಿಂದ ಸಿಗೋ ಅಧಿಕಾರವನ್ನ ನಿರ್ದಾಕ್ಷಿಣ್ಯವಾಗಿ ಬಿಟ್ಟುಕೊಡೋದು ಅತೀ ದೊಡ್ಡ ಸಾಧನೆ. ಇದು ಇಂದಿನ ರಾಜಕೀಯ ವ್ಯವಸ್ಥೆಗೆ ಒಂದು ದೊಡ್ಡ ಪಾಠ. ಖಂಡಿತ. ಹಾಗಾದ್ರೆ ಇಂದಿನ ನಮ್ಮ ಕಲಿಯುವಿಕೆಯ ದೃಷ್ಟಿಯಿಂದ ಈ ಕಥೆ ಏಕೆ ಇಷ್ಟೊಂದು ಮುಖ್ಯವಾಗಿದೆ? ಇಲ್ಲಿ ಪಠ್ಯದಲ್ಲಿ ಪ್ರಸ್ತಾಪ ಆಗಿರೋ ಬ್ರಹ್ಮಕ್ಷಾತ್ರ ತತ್ವದ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಲೇಬೇಕು. ಏನಿದು ಬ್ರಹ್ಮಕ್ಷಾತ್ರ ತತ್ವ? ಈ ಬ್ರಹ್ಮಕ್ಷಾತ್ರ ತತ್ವ ಈ ಇಡೀ ಆಖ್ಯಾನದ ಅತ್ಯಂತ ಮೌಲ್ಯಯುತವಾದ ಸಾರಾಂಶ ಅಂತ ಹೇಳ್ಬೋದು. ನಮ್ಮ ಮೂಲಗಳು ಸ್ಪಷ್ಟಪಡಿಸೋ ಹಾಗೆ ಬ್ರಹ್ಮತತ್ವ ಅಂದ್ರೆ ಬೌದ್ಧಿಕ ಶಕ್ತಿ, ಜ್ಞಾನ, ವಿವೇಚನೆ ಮತ್ತು ನೈತಿಕತೆ. ಓಕೆ, ಹಾಗಾದ್ರೆ ಕ್ಷಾತ್ರ ತತ್ವ ಅಂದ್ರೆ? ಕ್ಷಾತ್ರ ತತ್ವ ಅಂದ್ರೆ ಶೌರ್ಯ, ಕ್ರಿಯಾಶೀಲತೆ, ಧೈರ್ಯ ಮತ್ತೆ ರಕ್ಷಣಾ ಶಕ್ತಿ. ಪರಶುರಾಮರ ವ್ಯಕ್ತಿತ್ವವು ಈ ಎರಡೂ ತತ್ವಗಳ ಪರಿಪೂರ್ಣ ಸಮತೋಲನ. ಕೇವಲ ಜ್ಞಾನವಿದ್ದರೆ ಸಾಲದು, ಆ ಜ್ಞಾನವನ್ನು ಮತ್ತೆ ಧರ್ಮವನ್ನು ರಕ್ಷಿಸುವ ಶೌರ್ಯವೂ ಇರಬೇಕು ಅನ್ನೋದನ್ನ ಇದು ಪ್ರತಿಪಾದಿಸುತ್ತೆ. ಜ್ಞಾನವಿಲ್ಲದ ಶೌರ್ಯ ಕೇವಲ ಕ್ರೌರ್ಯ ಆಗುತ್ತೆ. ಅದಕ್ಕೆ ಕಾರ್ತವೀರ್ಯಾರ್ಜುನನೇ ಉದಾಹರಣೆ. ಅದೇ ರೀತಿ ಶೌರ್ಯವಿಲ್ಲದ ಜ್ಞಾನ ಅಸಹಾಯಕವಾಗುತ್ತೆ. ಅದಕ್ಕೆ ಧ್ಯಾನದಲ್ಲಿದ್ದಾಗ ಹತ್ಯೆಯಾದ ಜಮದಗ್ನಿ ಮುನಿಗಳೇ ಉದಾಹರಣೆ. ವಾವ್, ಬಹಳ ಕ್ಲಿಯರ್ ಆಗಿ ಹೇಳಿದ್ರಿ. ವ್ಯವಸ್ಥೆಯಲ್ಲಿ ಅನ್ಯಾಯ ನಡೆದಾಗ ಕೇವಲ ಮೌನವಾಗಿ ನೋಡ್ತಾ ಕೂರುವ ಬೌದ್ಧಿಕ ವರ್ಗ ಸಮಾಜಕ್ಕೆ ಉಪಯೋಗ ಆಗಲ್ಲ. ಆ ಜ್ಞಾನವನ್ನು ಕಾರ್ಯರೂಪಕ್ಕೆ ತಂದು ಅನ್ಯಾಯದ ವಿರುದ್ಧ ನಿಲ್ಲೋ ಗುಣವೇ ನೈಜವಾದ ಕ್ಷಾತ್ರ. ಎಕ್ಸಾಕ್ಟ್ಲಿ. ಇವೆರಡರ ಸಮತೋಲನ ಇದ್ದಾಗ ಮಾತ್ರ ಸಮಾಜದಲ್ಲಿ ಧರ್ಮ ನೆಲೆ ನಿಲ್ಲೋಕ್ ಸಾಧ್ಯ. ಅಂದ್ರೆ ಜ್ಞಾನ ಮತ್ತೆ ಕ್ರಿಯೆ ಇವೆರಡೂ ಒಂದೇ ನಾಣ್ಯದ 2 ಮುಖಗಳು ಇದ್ದ ಹಾಗೆ. ಇದರ ಜೊತೆಗೆ ಪಠ್ಯವೂ ಹೇಳುವ ಇನ್ನೊಂದು ಬಹಳ ಕುತೂಹಲಕಾರಿ ವಿಚಾರ ಏನಂದ್ರೆ ಪರಶುರಾಮರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ರು ಅನ್ನೋದು. ಹೌದು, ಚಿರಂಜೀವಿ ಅಂದ್ರೆ ಭೌತಿಕವಾಗಿ ಅವರು ಶಾಶ್ವತವಾಗಿ ಬದುಕಿದ್ದಾರೆ ಅಂತನಾ, ಈಗಲೂ ಅವರು ಎಲ್ಲೋ ತಪಸ್ಸು ಮಾಡ್ತಿದ್ದಾರೆ ಅಂತನಾ, ಅಥವಾ ಇದರ ಹಿಂದೆ ಯಾವುದಾದ್ರೂ ಒಂದು ದೊಡ್ಡ ತಾತ್ವಿಕ ರೂಪಕ ಇದೆಯಾ? ಇದು ಖಂಡಿತವಾಗಿಯೂ ಅದ್ಭುತವಾದ ತಾತ್ವಿಕ ರೂಪಕ. ಭೌತಿಕವಾಗಿ ಒಬ್ಬ ವ್ಯಕ್ತಿ ಶಾಶ್ವತವಾಗಿ ಬದುಕಿರುತ್ತಾನೆ ಅನ್ನೋದಕ್ಕಿಂತ ಆ ವ್ಯಕ್ತಿ ಪ್ರತಿಪಾದಿಸಿದ ತತ್ವ ಶಾಶ್ವತವಾಗಿರುತ್ತೆ ಅನ್ನೋದು ಇಲ್ಲಿ ಮುಖ್ಯ. ಅಂದ್ರೆ ಆ ಹೋರಾಟದ ಕಿಚ್ಚು. ಹೌದು, ಚಿರಂಜೀವಿ ಅಂದ್ರೆ ಅಧರ್ಮದ ವಿರುದ್ಧ ಹೋರಾಡೋ ಆ ಕಿಚ್ಚು, ಆ ನಿರ್ಭೀತ ಅರಿವು ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲೂ ಸದಾ ಜೀವಂತವಾಗಿರಬೇಕು ಅನ್ನೋ ಪ್ರಬಲವಾದ ಸಂದೇಶವನ್ನ ಮೂಲ ಪಠ್ಯ ಸಾರುತ್ತೆ. ಸಮಾಜದಲ್ಲಿ ಯಾವಾಗ ಅನ್ಯಾಯ ಮಿತಿಮೀರುತ್ತದೆಯೋ, ದಬ್ಬಾಳಿಕೆಯಿಂದ ಸಾಮಾನ್ಯರ ಬದುಕು ದುಸ್ತರವಾಗುತ್ತದೆಯೋ, ಆಗ ಪ್ರತಿಯೊಬ್ಬರ ಒಳಗೂ ಇರೋ ಆ ಪರಶುರಾಮ ಪ್ರಜ್ಞೆ ಜಾಗೃತವಾಗಬೇಕು. ಸುಮ್ಮನಿರ್ದೇ ಪ್ರಶ್ನಿಸೋ ಎದೆಗಾರಿಕೆ. ಕರೆಕ್ಟ್. ಆ ಎಚ್ಚರ, ಆ ಪ್ರಜ್ಞೆ ಶಾಶ್ವತವಾಗಿ ಜೀವಂತವಾಗಿರಬೇಕು. ಅದೇ ನಿಜವಾದ ಅರ್ಥದಲ್ಲಿ ಪರಶುರಾಮರು ಚಿರಂಜೀವಿಯಾಗಿರೋದು. ನಮ್ಮ ಅಂತರಂಗದ ಧ್ವನಿಯಾಗಿ, ನೈತಿಕತೆಯ ಕಾವಲುಗಾರನಾಗಿ ಆ ತತ್ವ ನಮ್ಮೊಳಗೆ ಸದಾ ಇರುತ್ತೆ ಅನ್ನೋದೇ ಈ ಪಠ್ಯದ ಅಂತಿಮ ಸತ್ಯ. ಇದು ನಿಜಕ್ಕೂ ಮನಸ್ಸಿಗೆ ನಾಟುವಂಥ ವಿಚಾರ. ಕೇವಲ ಪುರಾಣದ ಕಥೆಯೊಂದರ ಒಳಗೆ ಇಷ್ಟೊಂದು ಆಳವಾದ ಪ್ರಾಯೋಗಿಕವಾದ ಜೀವನ ಪಾಠಗಳು ಇರೋದು ಅಚ್ಚರಿ ಮೂಡಿಸುತ್ತೆ. ನಿಜ. ಇಂದಿನ ಈ ಸಂಪೂರ್ಣ ಚರ್ಚೆಯ ಪ್ರಮುಖ ಸಾರಾಂಶವನ್ನ ನಾವು ಒಟ್ಟುಗೂಡಿಸೋದಾದ್ರೆ, ಪರಶುರಾಮ ತತ್ವ ಅಂದ್ರೆ ಅದು ಕೇವಲ ಕೋಪವಲ್ಲ, ಶಸ್ತ್ರಾಸ್ತ್ರಗಳ ಬಳಕೆಯಲ್ಲ, ಬದಲಾಗಿ
ಅದು ಅನ್ಯಾಯವನ್ನ ಸಹಿಸದ ಗುಣ, ಅಧಿಕಾರದ ಮದದಲ್ಲಿ ಮೆರೆಯುವವರನ್ನು ಎದುರಿಸುವ ಧೈರ್ಯ, ಬ್ರಹ್ಮ ಮತ್ತು ಕ್ಷಾತ್ರ ತತ್ವಗಳ ಸಮನ್ವಯ, ಮತ್ತೆ ಜಗತ್ತನ್ನೇ ಗೆದ್ದ ಮೇಲೂ ಅಧಿಕಾರದ ಲವಲೇಶವೂ ಇಲ್ಲದ ಆ ಶ್ರೇಷ್ಠ ವೈರಾಗ್ಯ. ಹೌದು, ಪರ್ಫೆಕ್ಟ್ ಸಮರಿ. ನಮ್ಮ ಮುಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಮತ್ತೊಬ್ಬ ಮಹಾನ್ ವ್ಯಕ್ತಿತ್ವದ ಬಗ್ಗೆ ಇದೇ ರೀತಿ ಒಳಹೊಕ್ಕು ಚರ್ಚೆ ಮಾಡಲಿದ್ದೀವಿ. ಅವರೇ ಮರ್ಯಾದಾ ಪುರುಷೋತ್ತಮ, ಧರ್ಮದ ಸಾಕಾರ ರೂಪವಾದ ಶ್ರೀರಾಮಾವತಾರ. ಓ, ಅದ್ಭುತವಾದ ಟಾಪಿಕ್ ಅದು. ಹೌದು, ಬೌದ್ಧಿಕ ಮತ್ತು ಶೌರ್ಯದ ತುತ್ತ ತುದಿಯಲ್ಲಿದ್ದು ಉಗ್ರರೂಪ ತಾಳಿದ ಪರಶುರಾಮರಿಗೂ ಮತ್ತೆ ಸದಾ ಮರ್ಯಾದೆಯ ಎಲ್ಲೆಯೊಳಗೆ ನಿಂತು ಪ್ರಶಾಂತತೆಯಿಂದಲೇ ಧರ್ಮವನ್ನ ಪಾಲಿಸಿದ ಶ್ರೀರಾಮನಿಗೂ ಇರೋ ವ್ಯತ್ಯಾಸಗಳು ಮತ್ತು ಸಾಮ್ಯತೆಗಳನ್ನ ಅರಿಯೋದು ಇನ್ನೂ ರೋಚಕವಾಗಿರುತ್ತೆ ಅಂತ ನನ್ನ ಭಾವನೆ. ಖಂಡಿತ. ಅದ್ಭುತವಾದ ಚರ್ಚೆಗಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ. ಆದರೆ ಇಂದಿನ ಈ ಡೀಪ್ ಡೈವ್ ಮುಕ್ತಾಯಗೊಳಿಸುವ ಮುನ್ನ ಕೇಳುಗರನ್ನ ಒಂದು ಹೊಸ ದಿಕ್ಕಿನಲ್ಲಿ ಆಳವಾದ ಚಿಂತನೆಗೆ ಹಚ್ಚುವಂಥ ಒಂದು ಪ್ರಶ್ನೆಯನ್ನು ಮುಂದಿಡೋಕೆ ನಾನು ಬಯಸ್ತೀನಿ. ಖಂಡಿತ, ಹೇಳಿ. ನಾವು ಇದುವರೆಗೂ ಬ್ರಹ್ಮ ಮತ್ತು ಕ್ಷಾತ್ರ ತತ್ವಗಳ ಬಗ್ಗೆ ಮಾತಾಡಿದ್ವಿ. ಬ್ರಹ್ಮ ಅಂದರೆ ಜ್ಞಾನ, ಕ್ಷಾತ್ರ ಅಂದರೆ ಶಸ್ತ್ರ ಅಥವಾ ಹೋರಾಟ. ಆದರೆ ಇಂದಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ, ಮಾಹಿತಿಯ ಯುದ್ಧ ಭೂಮಿಯಲ್ಲಿ ಇದನ್ನು ಹೇಗೆ ಅರ್ಥೈಸ್ಕೊಳ್ಬೋದು? ಇಂದು ನಮ್ಮ ನಡುವೆ ಕತ್ತಿ ಗುರಾಣಿಗಳು ಇಲ್ಲ, ಆದರೆ ಮಾಹಿತಿಯೇ ಅಂದರೆ ಡೇಟಾವೇ ಇಂದಿನ ಜ್ಞಾನ. ಕರೆಕ್ಟು. ಇನ್ಫಾರ್ಮೇಷನ್ ಇಸ್ ಪವರ್ ಅಂತಾರಲ್ಲ, ಹಾಗೆ. ಹೌದು. ಆ ಮಾಹಿತಿಯನ್ನ ತಿರುಚುವುದು, ಅಲ್ಗಾರಿದಮ್ಗಳ ಮೂಲಕ ಜನರ ಮನಸ್ಸನ್ನು ನಿಯಂತ್ರಿಸುವುದು ಅಥವಾ ಬೌದ್ಧಿಕ ಆಸ್ತಿಯನ್ನು ಕಬಳಿಸುವುದು ಇಂದಿನ ಭ್ರಷ್ಟ ಅಧಿಕಾರ ಅಥವಾ ಇಂದಿನ ಕಾರ್ತವೀರ್ಯಾರ್ಜುನನ ಕೃತ್ಯಗಳು ಆಗಬಹುದು. ವಾವ್, ಬಹಳ ಪ್ರಸ್ತುತವಾದ ಹೋಲಿಕೆ ಇದು. ಹಾಗಾದ್ರೆ ಈ ಡಿಜಿಟಲ್ ಯುಗದಲ್ಲಿ ಮಾಹಿತಿಯೇ ಆಯುಧವಾಗಿರುವಾಗ ಜ್ಞಾನದ ಜೊತೆಗೆ ನೈತಿಕತೆಯನ್ನು ಅಳವಡಿಸಿಕೊಂಡು ಈ ಹೊಸ ಬಗೆಯ ಶೋಷಣೆಯ ವಿರುದ್ಧ ಹೋರಾಡುವ ಇಂದಿನ ಕಾಲದ ನವ ಪರಶುರಾಮರು ಯಾರು? ಅಂಥ ಸಮನ್ವಯವನ್ನ ನಾವು ನಮ್ಮ ವೃತ್ತಿ ಜೀವನದಲ್ಲಿ, ನಮ್ಮ ದಿನನಿತ್ಯದ ಡಿಜಿಟಲ್ ವ್ಯವಹಾರಗಳಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ತಂತ್ರಜ್ಞಾನದ ಮಿತಿಮೀರಿದ ಆಕ್ರಮಣವನ್ನು ತಡೆಯಲು ಯಾವ ರೀತಿಯ ನೈತಿಕ ಹೋರಾಟದ ಅಗತ್ಯವಿದೆ? ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾಗಿದೆ. ಈ ಚಿಂತನೆಯೊಂದಿಗೆ ನಾವು ಇಂದಿನ ನಮ್ಮ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ನಮಸ್ಕಾರ.